ಇವತ್ತೇನು ಅಖಿಲ ಭಾರತ 87ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಜಗತ್ತಲ್ಲಿ ಎಂದೂ ಕಾಣದೇ ಇರತಕ್ಕಂಥ 86 ವರ್ಷಗಳ ಕಾಲ ಎಲ್ಲೂ ಕಾಣದೇ ಇದ್ದಂಥ ತಂಬಾಕು, ಮದ್ಯಪಾನ, ಧೂಮಪಾನದ ಜೊತೆಗೆ ಮಾಂಸಾಹಾರ ನಿಷೇಧ ಅಂತ ಏನೇ ಒಬ್ಬ ತಿಳುವಳಿಕೆಯಿಂದ ಇರ್ತಕ್ಕಂಥ ಒಬ್ಬ ಮಹೇಶ್ ಜೋಶಿ ಅನ್ನೋ ಒಬ್ಬ ಅಸಮರ್ಥ ಅಧ್ಯಕ್ಷನಿಗೆ ಧಿಕ್ಕಾರ ಕೂಗಿದ್ದೀವಿ. ಈ ಜಿಲ್ಲೆ ಜನ ಈಗ ಏನು ಅವರು ಆ ಒಂದು ಕಂಡೀಷನ್ಸ್ನ ವಾಪಸ್ ತಗೊಂಡಿದ್ದಾರೆ. ಇದು ಬಾಡೂಟ ಬೇಕು ಅಂತಕ್ಕಂಥ ಮಂಡ್ಯ ಜಿಲ್ಲೆಯ ಎಲ್ಲರ ಜನರ ಗೆಲುವಾಗಿದೆ. ನಾನು ಹೇಳ್ತೀನಿ, ಮಿಸ್ಟರ್ ಜೋಶಿ ಅವರೇ, ಇವತ್ತು ಘೋಷಣೆ ಮಾಡಿ ನಿಮಗೆ ತಾಕತ್ತಿದ್ರೆ ನೀವು ಬರೀ ಮಾಂಸಾಹಾರನೆಲ್ಲ ನಿಷೇಧ ಮಾಡಿದ್ದು ಮಾಂಸಾಹಾರಿಗಳೆಲ್ಲರೂ ಕೂಡ ಅಂತ ನಾವು ಅಭಿಪ್ರಾಯ ಪಡಬೇಕಾಗ್ತದೆ. ಅಪಮಾನ ಮಾಡಿದಿರಿ ಬಹುಸಂಖ್ಯಾತರಿಗೆ. ನೀವು ಮುಂದಿನ ಚುನಾವಣೆಗೆ ಮಾಂಸಾಹಾರಿಗಳ ಮತ ಬೇಡ ನನಗೆ ಅಂತ ಹೇಳಬೇಕು. ನಿಮಗೆ ತಾಕತ್ತಿದ್ರೆ ಇಲ್ಲಿಯ ಜನರ ಜೊತೆ ನಿಮ್ಮದು ಯಾವುದೋ ಅಜೆಂಡಾ ಇಟ್ಕೊಂಡು ಚೆಲ್ಲಾಟ ಆಡೋಕ್ಕೆ ಬಂದ್ರಿ. ಈ ನೆಲದ ಜನ ನಿಮಗೆಲ್ಲ ನಡು ಬಗ್ಸಿ ಸಲಾ ಮಾಡಿಯೋಕ್ಕೆ ರೆಡಿ ಇಲ್ಲ. ಈ ನೆಲದ ಸಂಸ್ಕೃತಿ, ಈ ನೆಲದ ಜನದ ಕೀರ್ತಿಯನ್ನು ಎತ್ತಿಡಿಯೋ ನಿಟ್ಟಿನಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಮಂಡ್ಯದ ಬಾಡಿನ ಪರಂಪರೆಯನ್ನು ಚೆಲ್ತೀವಿ. ಒಂದು ಉದಾಹರಣೆ, ಉತ್ತರ ಕರ್ನಾಟಕಕ್ಕೆ ನಾವು ಹೋಗ್ತೀವಿ, ಅಲ್ಲಿ ಸ್ನೇಹಿತರಿದ್ದಾರೆ. ನಾವಲ್ಲಿ ಊಟವನ್ನು ಬಯಸೋದು, ನಾವಿಲ್ಲಿ ವೆಜ್ ಊಟ ಮಾಡಿದ್ರೆ ಉಪ್ಸಾರು ಮುದ್ದೆ ಉಣ್ತೀವಿ, ನಾನ್ ವೆಜ್ ಆದರೆ ಬಾಡ್ ತಿಂತೀವಿ. ಅದನ್ನು ನಾವಲ್ಲಿ ಅಪೇಕ್ಷೆ ಪಡಲ್ಲ. ಅದೇ ರೀತಿ ಇಡೀ ರಾಜ್ಯಾದ್ಯಂತ ಮಂಡ್ಯಕ್ಕೆ ಜನ ಬರ್ತಾರೆ ಅಂತಂದರೆ ಅವರು ಬಾಡೂಟದ ನಿರೀಕ್ಷೆಯಲ್ಲೇ ಬರೋದು. ಅದು ಆವಾಗಲೇ ಅವ್ರಿಗೂ ಸಂತೃಪ್ತಿ. ಇಲ್ಲಿ ನಾವು ಬಾಡ್ ತಿನ್ನಕ್ಕಲ್ಲ. ಈ ಒಂದು ಕಾರ್ಯಕ್ರಮ ರೂಪುರೇಷೆಗಳನ್ನ ಕೇಳ್ತಾ ಇರೋದು ನಾವಿಲ್ಲಿ ಸರ್ಕಾರಿ ಹಣ, ಸರ್ವ ಜನರ ತೆರಿಗೆ ಹಣದಿಂದಿದೆ. ನಿಮಗೆ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗೋಕ್ಕೆ 100ಕ್ಕೆ 99 ಜನ ಮಾಂಸಾಹಾರಿಗಳಲ್ಲಿ ದುಡಿತಾ ಇರೋದು. ಕಸ ಹುಡುಕಿ ಕುಡಿತಿರೋರು ಮಾಂಸಾಹಾರಿಗಳು, ಆ ನೆಲ ಮಟ್ಟ ಮಾಡ್ತಿರೋದು, ವೇದಿಕೆ ಆಗ್ತಿರೋದು, ಬಟ್ಟು ಬಳಿತಾ ಇರೋರು ಮಾಂಸಾಹಾರಿಗಳು. ನೀವು ಬಂದು ಪೋಸ್ ಕೊಡೋ ಕೆಲವು ಮಂದಿಯ ಸಂತೃಪ್ತಿಗೊಳಿಸೋಕ್ಕೆ ನಿಮ್ಮ ಅಜೆಂಡಾನ ನಾವು ಕ್ಷಮಿಸೋದಿಲ್ಲ. ಇದನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ಕಾರಿ ಹಣದಿಂದಲೇ ಮಾಂಸಾಹಾರವನ್ನು ಎಲ್ರಿಗೂ ಕೂಡ ತಲುಪಿಸೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ಆಗ್ರಹ ಪಡ್ತಾ ಇದ್ದೀವಿ.